ಈ ಥರ ಫೇಸು ಮತ್ತು ಸ್ಕಿನ್ ಇದ್ದಿದ್ದು ನನಗೆ ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಏನೇನು ಮಾಡಬೇಕಿತ್ತು. ಫಸ್ಟಲ್ಲಿ ಬರ್ತಿರೋ ಫೋಟೋದಲ್ಲಿ ನಾನು ಪ್ರತಿದಿನ ಜಂಕ್ ಫುಡ್ ತಿಂತಾಯಿದ್ದೆ, ಶುಗರ್ ಜಾಸ್ತಿ ತಿಂತಾಯಿದ್ದೆ, ಎಣ್ಣೆ ಹೊಡಿತಾ ಇದ್ದೆ, ಸಿಗರೇಟ್ ಹೊಡಿತಾ ಇದ್ದೆ. ಆ್ಯಂಡ್ ಅಬ್ಸರ್ವ್ ಮಾಡಿದ್ರೆ ಅನ್ನೆಸೆಸರಿ ಫೇಶಿಯಲ್ ಏರ್ಸ್ ಇತ್ತು ಆ್ಯಂಡ್ ಸ್ಕಿನ್ ತುಂಬ ಡಲ್ ಆಗಿತ್ತು. ಒಳಗಡೆಯಿಂದ ಬಾಡಿ ಹೆಲ್ತಿ ಆಗಿದೆ ಆ್ಯಂಡ್ ಆಲ್ಮೋಸ್ಟ್ 5-6 kg ಡೌನ್ ಆಗಿದ್ದೀನಿ. ಅದಕ್ಕೋಸ್ಕರ ಫೇಶಿಯಲ್ ಫೀಚರ್ಸಲ್ಲೂ ಚೇಂಜ್ ಇದೆ. ಬಟ್ ಸ್ಕಿನ್ನಲ್ಲಿ ಗ್ಲೋ ಬರೋಕ್ಕೆ ಅವಾಗ ಸ್ಮೋಕ್ ಮಾಡ್ತಾಯಿದ್ದೆ, ಇವಾಗ ಸ್ಮೋಕ್ ಮಾಡ್ತಾಯಿಲ್ಲ. ಅದೊಂದು ಮೇನ್ ಪಾಯಿಂಟ್. ಸ್ಮೋಕಿಂಗಿಂದ ನಿಮ್ಮ ಫುಲ್ ಸ್ಕಿನ್ ಡಲ್ ಆಗುತ್ತೆ. ಆಲ್ಮೋಸ್ಟ್ ನೀವು ಒಂದು 5-6 ವರ್ಷ ದೊಡ್ಡೊಂಥರ ಕಾಣಿಸ್ತೀರಾ. ಬಟ್ ಯಾವಾಗ ನೀವು ಸ್ಮೋಕಿಂಗ್ನ ಕ್ವಿಟ್ ಮಾಡ್ತೀರೋ ಮುಖದಲ್ಲಿ ಒಂಥರ ಗ್ಲೋ ಬರುತ್ತೆ. ಆಲ್ಕೋಹಾಲ್, ನೀವೇನೋ ತುಂಬ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂದರೆ ಖಂಡಿತ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಕಮ್ಮಿ ಆಗುತ್ತೆ. ನಿಮ್ಮ ಅಪ್ಪ ಇಲ್ಲ ನಿಮ್ಮ ತಾತ ಎಣ್ಣೆ ಹೊಡಿತಾ ಇರ್ತಾರೆ ಒಂದು 10 ವರ್ಷ 20 ವರ್ಷದಿಂದ. ಅವ್ರು ನೀವು ಫೇಸ್ ಅಬ್ಸರ್ವ್ ಮಾಡಿದ್ರೆ ಬ್ರಿಂಕಲ್ಸ್ ಬಂದಿರುತ್ತೆ, ಸ್ಕಿನ್ ತುಂಬ ಡಲ್ ಆಗಿರುತ್ತೆ. ಅದಕ್ಕೆ ಮೇನ್ ರೀಸನ್ ಏನು? ಆಲ್ಕೋಹಾಲ್ ಬೇಗ ನಿಮ್ಮ ಏಜಿಂಗ್ನ ಫಾಸ್ಟ್ ಮಾಡುತ್ತೆ. ನೀವು 25 ವರ್ಷ ಇದ್ದರೆ ಆಲ್ಮೋಸ್ಟ್ 35 ಇಯರ್ಸ್ ಥರ ಕಾಣಿಸ್ತೀರಾ ಏನಾದ್ರು ನೀವು ತುಂಬ ಕುಡಿತಾ ಇದ್ದರೆ. ಥರ್ಡ್ ಪಾಯಿಂಟ್ ಬಂದು ನಂದು ಬಾಡಿ ವೇಟ್. ಫಸ್ಟಲ್ಲಿ ಬರೋ ಪಿಕ್ಚರಲ್ಲಿ ನನ್ನ ಬಾಡಿ ವೇಟನ್ನು ಅಷ್ಟೊಂದಿಲ್ಲ, ನನಗೆ ಓವರ್ ವೇಟ್ ಇಲ್ಲ. ಬಟ್ ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ನಲ್ಲ, ಅದಕ್ಕೋಸ್ಕರ ಮುಖದಲ್ಲಿ ಪಫಿನೆಸ್ ಇತ್ತು ಆ್ಯಂಡ್ ಇದರಿಂದ ಸ್ಕಿನ್ನು ಮತ್ತು ಫೇಶಿಯಲ್ ಬೋನ್ ಸ್ಟ್ರಕ್ಚರೇ ಒಂಥರ ಆಗಿಬಿಡುತ್ತೆ. ಇನ್ನು ಪರ್ಫೆಕ್ಟಾಗಿ ಸ್ಕಿನ್ ಕೇರ್ ರೂಟೀನ್ಸು, ಡಯಟ್ ರೂಟೀನು, ಬಾಡಿ ಟ್ರಾನ್ಸ್ಫಾರ್ಮೇಷನು ಮತ್ತು ಐಟ್ ಕೋಚಿಂಗ್ ಬೇಕಂದರೆ AK47 ಅಂತ ನನಗೆ DM ಮಾಡಿ. ಇವಾಗಲೇ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದೇ ಥರ ವೀಡಿಯೋಸ್ ನೋಡಬೇಕಂದ್ರೆ ಮಾಸ್ಟರ್ ಮಿಥುನ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸ್ಟೇ ಸೆಕ್ಸಿ ಆ್ಯಂಡ್ ಸ್ಟ್ರಾಂಗ್ ಬೈ.